ಇದೀಗ 2026 ಪಂಚ್ ಫೇಸ್ ಲಿಫ್ಟಲ್ಲಿ ಬಂದಿರುವಂಥದ್ದೇ ಸಂಪೂರ್ಣ ಹೊಸ ಆಟಿಟ್ಯೂಡ್ ಜೊತೆ ಬಂದಿದೆ. EV ಸ್ಟೈಲ್ನ ಮುಂಭಾಗ ಕಾಣುತ್ತೆ ನಿಮಗೆ, ಹೊಸ LED DRLs ಅನ್ನು ಕೊಟ್ಟಿದ್ದಾರೆ, ಮಾಡರ್ನ್ ಗ್ರಿಲ್ ಜೊತೆಗೆ ಒಳ್ಳೆ ಬಂಪರನ್ನು ಕೊಟ್ಟಿದ್ದಾರೆ, ಪ್ಲಸ್ ಪ್ರೀಮಿಯಂ ಫಿನಿಶಿಂಗ್ ಕೂಡ ಕೊಟ್ಟಿದ್ದಾರೆ. ಎಕ್ಸ್ಪೆಕ್ಟೆಡ್ ಪ್ರೈಸ್ ಏನು ಬರಬಹುದು ಸರ್ ಅಂದರೆ 5,80,000 ರೂಪಾಯಿಂದ ಹಿಡಿದು ಟಾಪ್ ಎಂಡ್ 10,20,000 ರೂಪಾಯಿವರೆಗೂ ಬರ್ಬೋದು. ಸರ್ ಹಾಗಿದ್ರೆ ಲಾಂಚಿಂಗ್ ಯಾವಾಗ ಸರ್ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಎಲ್ಲ ಕಡೆ ಹೇಳಿರೋ ಹಾಗೆ ಜನವರಿ 13ನೇ ತಾರೀಕು ಮುಂಬೈನಲ್ಲಿ ಒಂದು ಟಾಟಾ ಪಂಚ್ ಫೇಸ್ ಲಿಫ್ಟು ಲಾಂಚ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಇದು ಫೇಸ್ ಲಿಫ್ಟ್ ಅಷ್ಟೇ ಅಲ್ಲ ರೀ, ಪಂಚ್ನ ಒಂದು ಹೊಸ ಲೆವೆಲ್ ಅಪ್ಗ್ರೇಡನ್ನು ಮಾಡ್ತಾ ಇದ್ದಾರೆ. ಅದೇ ಪಂಚ್ ಜೊತೆಗೆ ಒಂದು ಮಾಡರ್ನ್ ಸ್ಟೈಲನ್ನು ಇಟ್ಕೊಂಡು ಬರ್ತಿದ್ದಾರೆ. ಸ್ಮೂತ್ DRLಸು, ಅಗ್ರೆಸಿವ್ ಬಂಪರು, ಸ್ಟೈಲಿಶ್ ಅಲಾಯ್ ವೀಲ್ಸು, ರೋಡ್ ಮೇಲೆ ಹೋದರೆ ಏನು ಗಾಡಿ ಗುರು ಇದು ಅಂತ ಹೇಳ್ಬೋದು, ಆ ರೀತಿ ತರ್ತಿದ್ದಾರಂತೆ. ಈ ಹೊಸ ಫೇಸ್ ಲಿಫ್ಟ್ ಲಿಟ್ರಲಿ ಪ್ರೀಮಿಯಂ ಲುಕ್ ಕಾಣೋದ್ರಲ್ಲಿ ಎರಡು ಡೌಟೇ ಬೇಡ ರೀ. ಕೆಲವರು ಇದನ್ನು ಮಿನಿ ಹ್ಯಾರಿಯರ್ ಅಂದು ತಪ್ಪಾಗೋದಿಲ್ಲ ಅಂತ ಹೇಳ್ತಿದ್ದಾರೆ. ನಿಮಗೆ 10.25 ಇಂಚ್ ದೊಡ್ಡ ಟಚ್ ಸ್ಕ್ರೀನ್ ಕೊಟ್ಟಿದ್ದಾರೆ. ಫುಲ್ ಡಿಜಿಟಲ್ ಕ್ಲಸ್ಟಾರ್, ಮುಂಚೆ ನಿಮ್ಗೆ ಆ ಥರ ಇರಲಿಲ್ಲ, ಈಗ ಫುಲ್ ಡಿಜಿಟಲ್ ಕ್ಲಸ್ಟಾರ್ ಪ್ಲಸ್ ಹೊಸ ಟ್ವಿನ್ ಸ್ಪೋಕ್ ಸ್ಟೇರಿಂಗ್ ವೀಲನ್ನು ಕೊಟ್ಟಿರುವಂಥದ್ದು. ಇದ್ರ ಜೊತೆಗೆ ನಿಮಗೆ ವೈರ್ಲೆಸ್ ಆ್ಯಂಡ್ರಾಯ್ಡ್ ಆಟೋ ಕಾರ್ ಪ್ಲೇ, ವೈರ್ಲೆಸ್ ಚಾರ್ಜಿಂಗ್ ಆಗಿರ್ಬೋದು, ಕ್ವಾಲಿಟಿ ಸೀಟ್ಸ್ ಆಗಿರ್ಬೋದು, ರೇರ್ AC ವೆಂಟನ್ನು ಕೊಟ್ಟಿದ್ದಾರೆ. ಇದೊಂದು ಬಿಗ್ಗೆಸ್ಟ್ ಅಪ್ಗ್ರೇಡ್ ಅಂತೂ ಕೂಡ ತಪ್ಪಾಗೋದಿಲ್ಲ. ಅದಕ್ಕೆ ಹೇಳಿದರೆ ಇದು ಕಾಂಪ್ಯಾಕ್ಟ್ SUV ಅಲ್ಲ, ಮಿನಿ ಹ್ಯಾರಿಯರ್ ಅಂದ್ರೂ ಕೂಡ ತಪ್ಪಾಗೋದಿಲ್ಲ ಅನ್ನೋದು ಒಂದಷ್ಟು ಜನರ ಮಾತು. ಬಾಸ್ ವಾಲಾ, ಬಿ ದ ಬಾಸ್.